ನನ್ನ ಹೆಸರು ಅಯಾನ್ ಅಲಿ ಎಂಡಿ. ನಾನು 9ನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ನಮ್ಮ ಪ್ರಾಜೆಕ್ಟ್ನ ಹೆಸರು ಸಂಯೋಜಿತ ನೀರು ಅಥವಾ ಕೀಟನಾಶಕ ಸಿಂಪಡಿಸುವ ವ್ಯವಸ್ಥೆಯೊಂದಿಗೆ ಸೌರಶಕ್ತಿ ಚಾಲಿತ ಹುಲ್ಲು ಕಟ್ಟರ್. ಈ ಯೋಜನೆಯ ಅವಲೋಕನವನ್ನು ಮಾಡಿಕೊಳ್ಳೋಣ. ಸಂಯೋಜಿತ ನೀರು ಅಥವಾ ಕೀಟನಾಶಕ ಸಿಂಪಡಿಸುವ ವ್ಯವಸ್ಥೆಯೊಂದಿಗೆ ಸೌರಶಕ್ತಿ ಚಾಲಿತ ಹುಲ್ಲು ಕಟ್ಟರ್ ಇದು ಏಕಕಾಲದಲ್ಲಿ 2 ಕೆಲಸಗಳನ್ನು ಮಾಡಲು ಸಂಯೋಜಿತವಾಗಿದೆ. ಅಂದರೆ ಒಂದೇ ಕಾಲದಲ್ಲಿ ಹುಲ್ಲು ಅಥವಾ ಅನಪೇಕ್ಷಿತ ಕಳೆಗಳನ್ನು ಕತ್ತರಿಸುವುದು ಮತ್ತು ನೀರು ಅಥವಾ ಕೀಟನಾಶಕಗಳನ್ನು ಸಿಂಪಡಿಸುತ್ತದೆ. ನನ್ನ ಹೆಸರು ಮಲ್ಲಪ್ಪ ಚವಾನ್. ಈ ಪ್ರಾಜೆಕ್ಟ್ನಲ್ಲಿ ಬಳಸುವ ಕಾಂಪೊನೆಂಟ್ಸ್ಗಳು ಅಂತಂದರೆ ಆರ್ಡಿನೋ ಯುನೋ 5 ವೋಲ್ಟೇಜ್ ರಿಲೇ, L293D ಮೋಟರ್ ಡ್ರೈವರ್ ಐಸಿ, HC05 ಬ್ಲೂಟೂತ್ ಮಾಡ್ಯೂಲ್, 16x12 LCD ಡಿಸ್ಪ್ಲೇ, ರೆಸಿಸ್ಟರ್, LED ಮತ್ತು ಲಿಥಿಯಂ ಬ್ಯಾಟರಿ, ವಾಟರ್ ಪಂಪ್, ಹುಲ್ಲು ಕಟರ್ ಮತ್ತು ಬ್ಲೆಸ್ DC ಮೋಟಾರ್ಸ್. ಈ ಪ್ರಾಜೆಕ್ಟಿನ ದಕ್ಷತೆಗಳಂತಂದರೆ ಸಾಂಪ್ರದಾಯಿಕವಾಗಿ ಮೂರಿಗೆ ಹೋಲಿಸಿದರೆ ಕತ್ತರಿಸುವ ದಕ್ಷತೆ 90% ಮತ್ತು ನೀರಿನ ವಿಧಾನವನ್ನು ಹೋಲಿಸಿದರೆ ಸಾಂಪ್ರದಾಯಿಕವಾಗಿ 30% ಮತ್ತು ಅನಿಲ ಶಕ್ತಿ ಉಳಿತಾಯ ಸಾಂಪ್ರದಾಯಿಕವಾಗಿ ಮೂರಿಗೆ ಹೋಲಿಸಿದರೆ 80%. ಮತ್ತು ಇದರ ಉಪಯೋಗಗಳಂತಂದರೆ ಕಾರ್ಮಿಕರ ಬಳಕೆ, ಶಕ್ತಿ ಬಳಕೆ ಮತ್ತು ಪೆಟ್ರೋಲ್ ಉಳಿತಾಯ, ಡೀಸೆಲ್ ಉಳಿತಾಯ ಮತ್ತು ಯಾವುದೇ ಡ್ರೈವರ್ ಇರೋಲ್ಲ ಇದಕ್ಕೆ. ಮತ್ತು ಇನ್ನೂ ಸಾಫ್ಟ್ವೇರ್ಗಳಂತಂದರೆ ಒಂದು ಆರ್ಡಿನೋ IDE ಮತ್ತು ಒಂದು ಬ್ಲೂಟೂತ್ ಕಂಟ್ರೋಲರ್ ಆ್ಯಪ್. ಇದರ ಕಾರ್ಯನಿರ್ವಹಣೆ ಅಂತಂದರೆ 1 ಗಂಟೆಯಲ್ಲಿ ಸುಮಾರು 3000 ಚದರ ಮೀಟರ್ ಹುಲ್ಲನ್ನು ಕತ್ತರಿಸುತ್ತದೆ ಮತ್ತು 1 ನಿಮಿಷದಲ್ಲಿ 2 ರಿಂದ 5 ಲೀಟರ್ ಕೀಟನಾಶಕವನ್ನು ಸಿಂಪಡಿಸುತ್ತದೆ. ಇದರ ಆಪರೇಟಿಂಗ್ ಹೇಗಂತಂದರೆ ಮೊದಲು ಇಲ್ಲಿ C ಯನ್ನು ಕ್ಲಿಕ್ ಮಾಡಿದಾಗ ಕಟರ್ ಆನ್ ಆಗುತ್ತೆ ಮತ್ತು B ಯನ್ನು ಕ್ಲಿಕ್ ಮಾಡಿದಾಗ ಆಫ್ ಆಗುತ್ತೆ ಮತ್ತು ಇಲ್ಲಿ E ಯನ್ನು ಪ್ರೆಸ್ ಮಾಡಿದಾಗ ವಾಟರ್ ಸ್ಪ್ರೇ ಅಥವಾ ಕೀಟನಾಶಕವನ್ನು ಸ್ಪ್ರೇ ಆನ್ ಆಗುತ್ತೆ ಮತ್ತು G ಯನ್ನು ಪ್ರೆಸ್ ಮಾಡಿದಾಗ ಆಫ್ ಆಗುತ್ತೆ. ಅದೇ ರೀತಿಯಾಗಿ ಬ್ಯಾಕ್ವರ್ಡನ್ನು ಆಗ್ಬೋದು, ಸ್ಟಾಪ್, ಫಾರ್ವರ್ಡ್, ಸ್ಟಾಪ್ ಮತ್ತು ಅದೇ ರೀತಿಯಾಗಿ ಇದು 8 ದಿಕ್ಕುಗಳಲ್ಲಿ ಚಲಿಸುತ್ತದೆ. ಇದರ ಗುರಿ ಎಂದರೆ ಸಂಯೋಜಿತ ನೀರು ಅಥವಾ ಕೀಟನಾಶಕ ಸಿಂಪಡಿಸುವ ವ್ಯವಸ್ಥೆಯೊಂದಿಗೆ ಸೌರಶಕ್ತಿ ಚಾಲಿತ ಹುಲ್ಲು ಕಟ್ಟರ್. ಇದು ರೊಬೋಟಿಕ್ಸ್ಗಳನ್ನು ಆಧುನಿಕ ಕೃಷಿಯಲ್ಲಿ ತರುವುದು ಇದರ ಗುರಿಯಾಗಿದೆ. ಇದರ ತೀರ್ಮಾನವೆಂದರೆ ಸಂಯೋಜಿತ ನೀರು ಅಥವಾ ಕೀಟನಾಶಕ ಸಿಂಪಡಿಸುವ ವ್ಯವಸ್ಥೆಯೊಂದಿಗೆ ಸೌರಶಕ್ತಿ ಚಾಲಿತ ಹುಲ್ಲು ಕಟ್ಟರ್. ಇದು ಬರೀ ರೈತರಿಗೆ ಅಷ್ಟೇ ಅಲ್ಲದೆ ಇನ್ನಿತರ ಕಚೇರಿಗಳು, ಗಾರ್ಡನ್ಗಳಲ್ಲಿ ಇದನ್ನು ನಾವು ಬಳಸಬಹುದಿದೆ. ಇದರ ಭವಿಷ್ಯದ ಸುಧಾರಣೆಗಳೆಂದರೆ ಇದರಲ್ಲಿ ನಾವು ಆಬ್ಸ್ಟಿಕಲ್ ಅವಾಯ್ಡಿಂಗ್ ಎಂಬ ಒಂದು ಸಾಫ್ಟ್ವೇರ್ ಅನ್ನು ಅಳವಡಿಸಬಹುದು. ಅಷ್ಟೇ ಅಲ್ಲದೆ AI ಮಾನಿಟರಿಂಗ್ ಸಿಸ್ಟಮ್ ಅಂದರೆ ಬೆಳೆ ಯಾವುದು, ಕಳೆ ಯಾವುದು ಎಂಬ ಸಾಫ್ಟ್ವೇರ್ ಅನ್ನು ನಾವು ಸಹ ಇಲ್ಲಿ ಅಳವಡಿಸಬಹುದಾಗಿದೆ. ಧನ್ಯವಾದಗಳು.